ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧಾ ಕಾಂಡಕ್ಕೆ ಸ್ವಾಗತ. ವಾಲಿಯ ವಧೆಯ ನಂತರ ಸುಗ್ರೀವನು ಪಟ್ಟಾಭಿಷಿಕ್ತನಾದ ಮೇಲೆ ಆ ಸಮಯದಲ್ಲಿ ವರ್ಷಾಕಾಲವು ಬಂದಿದ್ದರಿಂದ ಮಳೆಗಾಲದ ಸಮಯದಲ್ಲಿ ಸೀತಾನ್ವೇಷಣೆ ಅಸಂಭವವೆಂದು ಭಾವಿಸಿ ಶ್ರೀರಾಮಚಂದ್ರನು ಕಿಷ್ಕಿಂಧೆಯ ಹೊರಗಿರುವಂತಹ ಪ್ರಸ್ರವಣಗಿರಿಯಲ್ಲಿ ನೆಲೆಸುತ್ತಾನೆ. ಆ ಸಂದರ್ಭದಲ್ಲಿ ಮಳೆಗಾಲದ ಮೋಡಗಳನ್ನು ಮಳೆಯನ್ನು ಕೂಡ ಲಕ್ಷ್ಮಣನಿಗೆ ವರ್ಣಿಸುತ್ತಿರುವನು. ಮಳೆಗಾಲವು ಕಳೆದು ಮೋಡಗಳು ಚದುರಿ ಶರದೃತುವಿನ ಕಾಲ ಅಂದರೆ ಚಳಿಗಾಲದ ಕಾಲವು ಹತ್ತಿರವಾಗುತ್ತಿದೆ. ಕುಪುತ್ರನು ಹುಟ್ಟಿದಾಗ ವಂಶದ ಉತ್ತಮ ಧರ್ಮಗಳು ನಷ್ಟವಾಗುವಂತೆ ಒಮ್ಮೊಮ್ಮೆ ಗಾಳಿಯು ಜೋರಾಗಿ ಬೀಸಿದಾಗ ಅದರಿಂದ ಮೋಡಗಳು ಚೆಲ್ಲಾಪಿಲ್ಲಿಯಾಗಿ ಕಣ್ಮರೆಯಾಗುತ್ತವೆ. ದುರ್ಜನ ಸಾಂಗತ್ಯದಿಂದ ಜ್ಞಾನವು ಅಡಗುವಂತೆ ಸತ್ಸಂಗದಿಂದ ಮರಳಿ ಆ ಜ್ಞಾನವು ಉದಿಸಿದಂತೆ ಕೆಲವೊಮ್ಮೆ ಮೋಡಗಳಿಂದಾಗಿ ಹಗಲಿನಲ್ಲೇ ಕತ್ತಲೆ ಕವಿಯುತ್ತದೆ. ಕೆಲವೊಮ್ಮೆ ಮೋಡಗಳು ಚದುರಿ ಸೂರ್ಯನು ಮೈದೋರುವನು. ಲಕ್ಷ್ಮಣ, ನೋಡಿದೆಯಾ, ಮಳೆಗಾಲ ಕಳೆದು ಹೋಯಿತು. ಪರಮ ಸುಂದರವಾದ ಶರದೃತುವು ಬಂದಿತು. ವರ್ಷ ಋತುವು ತನ್ನ ವಾರ್ಧಕ್ಯವನ್ನು ತೋರ್ಪಡಿಸಿಕೊಂಡಿತೋ ಎಂಬಂತೆ ಕಾಶವೆಂಬ ಹುಲ್ಲು ಬಿಳಿಯ ಹೂವನ್ನು ಬಿಟ್ಟು ನೆಲವನ್ನು ಮುಚ್ಚಿಬಿಟ್ಟಿದೆ. ಸಂತೋಷವು ಲೋಭವನ್ನು ಒಣಗಿಸುವಂತೆ ಅಗಸ್ತ್ಯವೆಂಬ ನಕ್ಷತ್ರವು ಉದಯಿಸಿ ಹಾದಿಯ ನೀರನ್ನು ಹೀರಿಬಿಟ್ಟಿದೆ. ಅರಿಷಡ್ವರ್ಗಗಳನ್ನು ಜಯಿಸಿದ ಸಜ್ಜನರ ಹೃದಯದಂತೆ ಹೊಳೆ, ಹಳ್ಳ, ಕೆರೆ, ಕಟ್ಟೆಗಳಲ್ಲಿ ನಿರ್ಮಲವಾದ ನೀರು ತುಂಬಿ ತುಳುಕುತ್ತಿದೆ. ಜ್ಞಾನಿಗಳಾದವರು ಕ್ರಮೇಣ ಅಥವಾ ಕಾಲಕ್ರಮೇಣ ಮಮತೆಯನ್ನು ತ್ಯಜಿಸುವಂತೆ ಕೆರೆ ನದಿಗಳ ನೀರು ನಿಧಾನವಾಗಿ ಒಣಗುತ್ತಿದೆ. ಕಾಲ ಸನ್ನಿಹಿತವಾದಾಗ ಸುಕೃತಗಳು ಪುಣ್ಯಗಳು ಪ್ರಕಟವಾಗುವಂತೆ ಶರದೃತುವು ಬಂದಾಗ ಕಂಜನ ಪಕ್ಷಿಗಳು ಬಂದು ಸೇರುತ್ತವೆ. ಭೂಮಿಯಲ್ಲಿ ಎಲ್ಲಿಯೂ ಧೂಳಿಲ್ಲ, ಕೆಸರಿಲ್ಲ. ಇದರಿಂದ ಭೂಮಿಯು ನಿರ್ಮಲವಾಗಿ ನೀತಿ ನಿಪುಣ ರಾಜನ ಕೈವಾಡವೋ ಎಂಬಂತೆ ಕಂಗೊಳಿಸುತ್ತಿದೆ. ಮೂರ್ಖನಾದ ಗೃಹಸ್ಥನು ನಿರ್ಧನನಾದಾಗ ವ್ಯಾಕುಲಗೊಳ್ಳುವಂತೆ ಕೆರೆಗಳಲ್ಲಿ ನೀರು ಇಂಗಿ ಹೋಗಿ ಕಡಿಮೆಯಾದಾಗ ಅದರಲ್ಲಿರುವ ಮೀನುಗಳು ವ್ಯಾಕುಲಗೊಳ್ಳುತ್ತಿವೆ. ಭಗವದ್ಭಕ್ತನು ಎಲ್ಲ ಆಶೆಗಳನ್ನು ತೊರೆದು ಶೋಭಿಸುತ್ತಿರುವಂತೆ ಮೋಡಗಳಿಲ್ಲದ ನಿರ್ಮಲ ಆಕಾಶವು ಶೋಭಿಸುತ್ತಿದೆ. ತುಂಬ ವಿರಳವಾಗಿ ಜನರು ನನ್ನ ಭಕ್ತಿಯನ್ನು ಪಡೆಯುವಂತೆ ಎಲ್ಲೋ ಕೆಲವು ಕಡೆ ಶರದೃತುವಿನಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯಾಗುತ್ತದೆ. ಶ್ರೀ ಹರಿಭಕ್ತಿಯನ್ನು ಪಡೆದ 4 ಆಶ್ರಮಗಳವರು ನಾನಾ ಸಾಧನಾರೂಪಿ ಶ್ರಮಗಳನ್ನು ತೊರೆಯುವಂತೆ ಶರದೃತು ಬಂದುದನ್ನು ಕಂಡು ರಾಜರು ಜೈತ್ರಯಾತ್ರೆಗೆ, ತಪಸ್ವಿಗಳು ತಪಶ್ಚರ್ಯೆಗೆ, ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ, ವಿದ್ವಾಂಸರು ಸಂಪಾದನೆಗಾಗಿ ಹರ್ಷದಿಂದ ಊರು ಬಿಟ್ಟು ಹೊರಟರು. ಶ್ರೀಹರಿಗೆ ಶರಣಾದವರು ಯಾವುದೇ ಬಾಧೆಗಳಿಲ್ಲದೆ ಸುಖಶಾಂತಿಯಿಂದ ಇರುವಂತೆ ಆಳವಾದ ನೀರಿನಲ್ಲಿ ಮೀನುಗಳು ಹಾಯಾಗಿ ಜೀವಿಸುತ್ತಿವೆ. ನಿರ್ಗುಣ ಬ್ರಹ್ಮನು ಸಗುಣನಾಗಿ ದರ್ಶನವೀಯುವಂತೆ ಕಮಲಗಳು ಅರಳಿರುವುದರಿಂದ ಸರೋವರಗಳು ಶೋಭಿಸುತ್ತಿವೆ. ದುಂಬಿಗಳು ಅನುಪಮವಾಗಿ ಒಲಿಯುತ್ತಿವೆ. ಪಕ್ಷಿಗಳು ನಾನಾ ಪ್ರಕಾರದಿಂದ ಕೂಜನ ಮಾಡುತ್ತಿವೆ. ಹೆರವರ ಐಸಿರಿಯನ್ನು ಕಂಡು ದುಷ್ಟನಿಗೆ ದುಃಖವಾಗುವಂತೆ ರಾತ್ರಿಯನ್ನು ಕಂಡು ಚಕ್ರವಾಕಗಳು ದುಃಖಿತವಾಗುತ್ತಿವೆ. ಶಿವದ್ರೋಹಿಯು ತೃಪ್ತಿಯನ್ನು ಸುಖವನ್ನು ಪಡೆಯದಂತೆ ಚಾತಕ ಪಕ್ಷಿಗಳು ದಾಹದಿಂದ ನಿರಂತರ ಕೂಗುತ್ತಿರುತ್ತವೆ. ಸಜ್ಜನರ ಸರ್ಶನದಿಂದ ಪಾಪಗಳು ದೂರವಾಗುವಂತೆ ಶರದೃತುವಿನ ತಾಪವನ್ನು ഇരുಳಲ್ಲಿ ಚಂದ್ರಮನು ಹರಿಸುತ್ತಾನೆ. ಭಗವದ್ಭಕ್ತರು ಭಗವಂತನನ್ನು ನಿರ್ನಿಮೇಷ ನೇತ್ರಗಳಿಂದ ನಿಟ್ಟಿಸುವಂತೆ ಚಕೋರಗಳು ಪೂರ್ಣ ಚಂದ್ರನನ್ನು ಎವೆಯಿಕ್ಕದೆ ನೋಡುತ್ತಿವೆ. ಬ್ರಾಹ್ಮಣ ದ್ವೇಷದಿಂದ ಕುಲವೇ ನಾಶವಾಗುವಂತೆ ಚಳಿಯ ಭಯದಿಂದ ಸೊಳ್ಳೆ ಗುಂಗುಡುಗಳು ನಾಶವಾದವು.
ಸದ್ಗುರುವು ದೊರೆತಾಗ ಸಂದೇಹಗಳು ಭ್ರಮೆಗಳು ತೊಲಗುವಂತೆ ಮಳೆಗಾಲದಲ್ಲಿ ಎಲ್ಲೆಡೆ ಹುಟ್ಟಿಕೊಂಡ ಕ್ರಿಮಿಕೀಟಗಳು ಶರದೃತುವಿನ ಆಗಮನದಿಂದ ನಾಶವಾಗಿ ಹೋದವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्री